ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ಒಂದು ವಿಷಯವನ್ನು ತಿಳಿಸಬೇಕು ಅಂತೇಳಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 2016ರಿಂದ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗಳಲ್ಲಿ LKG UKGಯನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡಿತು. ನಾವು ಪ್ರತಿ ವರ್ಷವೂ ಕೂಡ ಅದನ್ನು ವಿರೋಧ ಮಾಡ್ಕೊಳ್ತಾ ಬಂದ್ವಿ. ತುಮಕೂರಲ್ಲಿ ಇದರ ಭಾಗವಾಗಿ ಭಾರಿ ದೊಡ್ಡ ಹೋರಾಟವನ್ನು ನಾವು ಸಂಘಟನೆ ಮಾಡಿದ್ವಿ ಮತ್ತು ಪಾದಯಾತ್ರೆಗಳು ಮಾಡಬೇಕು ಅಂತ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ 4 ಜಾಥಾಗಳನ್ನು ನಡೆಸಿ ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಮಧ್ಯ ಇದರ ಪ್ರಾಮುಖ್ಯತೆಯನ್ನು ವಿವರಿಸ್ತಾ ಮತ್ತು ಸಮಾಜಕ್ಕೂ ಕೂಡ ಇದನ್ನು ವಿವರಿಸ್ತಾ ಅಂಗನವಾಡಿ ಕೇಂದ್ರಗಳಲ್ಲೇ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಪರಿಣಾಮಕಾರಿಯಾಗಿ ಮಾಡ್ತಾ ಬಂದ್ವಿ. ತುಮಕೂರಲ್ಲಿ ನಾವು ತುಮಕೂರಿಂದ ಪಾದಯಾತ್ರೆ ಮಾಡಿಕೊಂಡು ಬೆಂಗಳೂರಿಗೆ ಬರಬೇಕು ಅಂದಾಗ ಆವತ್ತಿನ ಸರ್ಕಾರ ನಮಗೆ ಪಾದಯಾತ್ರೆ ಮಾಡಲಿಕ್ಕೆ ಪೊಲೀಸ್ ಪರ್ಮಿಷನನ್ನು ನಿರಾಕರಣೆ ಮಾಡಿ ತುಮಕೂರಲ್ಲಿ ನಮ್ಮನ್ನೆಲ್ಲರನ್ನೂ ಕೂಡ ಬಂಧನದ ರೂಪದಲ್ಲಿ ಬಂಧಿಸಲಿಕ್ಕೆ ಪ್ರಯತ್ನ ಮಾಡಿತು. ಮತ್ತು ಅಷ್ಟೇ ಅಲ್ಲ, ಅಂಗನವಾಡಿ ನೌಕರರ ಎಲ್ಲ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳ ಮುಂದೆ ರಿಸರ್ವ್ ವ್ಯಾನನ್ನು ತಗೊಂಡು ಅವರ ಮನೆಗಳ ಮುಂದೆನೇ ಇಟ್ಟು ಯಾರೂ ಕೂಡ ಮನೆಯಿಂದ ಹೊರಗಡೆ ಬರಲಾರದ ರೀತಿಯ ಒಂದು ಕೆಲಸವನ್ನು ಮಾಡಿತು. ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಅಂಗನವಾಡಿ ನೌಕರನ್ನ ಸ್ಟೇಷನ್ನಿಂದ ಹೊರಗಡೆ ಬರಲಾರ್ದಾಗೆ ಮತ್ತು KSRTC ಬಸ್ಗಳನ್ನು ನಾವೇನು ಬುಕ್ ಮಾಡಿದ್ವಿ ಆ ಬಸ್ಗಳನ್ನು ಬುಕ್ ಮಾಡಿದ ಬಸ್ಗಳನ್ನು ಕ್ಯಾನ್ಸಲ್ ಮಾಡಿಸಿದ್ದು, ಈ ಥರದ ಹಲವು ಥರದ ನಿರ್ಬಂಧಗಳನ್ನು ಒಡ್ಡಿದ್ರು ಕೂಡ ನಮ್ಮ ಅಂಗನವಾಡಿ ನೌಕರರು ಸುಮಾರು 30,000 ಜನ ಅವತ್ತು ತುಮಕೂರಿಗೆ ಬರೋಕ್ಕೆ ಸಾಧ್ಯ ಆಯಿತು. 2 ದಿನಗಳ ಹೋರಾಟದ ನಂತರ ನಮ್ಮ ಆವತ್ತಿನ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಾನ್ಯ ವಿಜಯ್ ಭಾಸ್ಕರ್ ಅವರು ಮಾತುಕತೆ ಕರೆದು ಅಲ್ಲಿ 2 ಥರದ ಚರ್ಚೆಗಳಾಗಿ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ 2 ಇಲಾಖೆಗಳು ಸೇರಿ ತಮ್ಮ ಪ್ರಸ್ತಾವನೆಗಳನ್ನ ಕೊಡಬೇಕು. ಈ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಹೆಂಗೆ ಕೊಡಬೇಕು, ಶಿಕ್ಷಣ ಇಲಾಖೆ ಯಾಕೆ ಪ್ರಾರಂಭ ಮಾಡ್ತಾ ಇದೆ ಅನ್ನುವಂಥ ವಿವರಗಳನ್ನ ಕೊಟ್ಟು ಕ್ಯಾಬಿನೆಟ್ ಮುಂದೆ ಬಂದು ನಂತರದಲ್ಲಿ ಅದನ್ನ ಜಾರಿ ಮಾಡಬೇಕು. ಮತ್ತು ಅದುವರೆಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಈ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಕೊಡ್ಲಿಕ್ಕೆ ಬೇಕಾದಂತ ಎಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅಂತಕ್ಕಂಥ ಒಂದು ಇದನ್ನ ತೀರ್ಮಾನವನ್ನು ಅವರು ಮಾಡಿದ್ರು. ಸೊ ನಂತರದಲ್ಲಿ ಆ ಸರ್ಕಾರಗಳು ಹೋದ್ವು, ಮತ್ತೆ ಬೇರೆ ಸರ್ಕಾರಗಳು ಬಂದವು. ಸೊ ನಮ್ಮ ಹಕ್ಕೊತ್ತಾಯಗಳು ಹಾಗೇನೆ ಮುಂದುವರಿತಾ ಇತ್ತು. ಈಗ ಇದ್ದಕ್ಕಿದ್ದಾಗೇನೆ ಕಲ್ಯಾಣ ಕರ್ನಾಟಕದ ಒಳಗಡೆ 1008 ಸರ್ಕಾರಿ ಶಾಲೆಗಳಲ್ಲಿ ಆರಂಭಿಕ ಬಾಲ್ಯದ ಒಂದು ಹಾರೈಕೆ ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಪ್ರಾರಂಭ ಮಾಡಬೇಕು ಅಂತೇಳಿ KKRDB ಅವರು ಏಕಮುಖವಾಗಿ ತೀರ್ಮಾನವನ್ನ ಮಾಡಿದ್ರು, ಜಾರಿ ಮಾಡಲಿಕ್ಕೆ ಹೊರಟ್ರು. ಇದು ಯಾವಾಗ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಮೇ 13ನೇ ತಾರೀಕಿಗೆ ಅವರು ಆ ಥರದ ಒಂದು ಆದೇಶವನ್ನ ತಂದ್ರು. ನಮಗೆ 15ರ ನಂತರ ಒಂದು ಆದೇಶ ಗೊತ್ತಾಯಿತು. ನಂತರದಲ್ಲಿ ನಾವು ಅದಕ್ಕೆ ಪ್ರತಿಕ್ರಿಯೆಗಳನ್ನ ಪ್ರಾರಂಭ ಮಾಡಿ ಸಂಬಂಧಪಟ್ಟ ಎಲ್ಲ ಅಥಾರಿಟಿಗೂ ಕೂಡ ಕೂಡಲೇ ಲಿಖಿತ ರೂಪದಲ್ಲಿ ಮನವಿಗಳನ್ನ ಕೊಟ್ವಿ. ಸೊ 27ನೇ ತಾರೀಕು ಅಂಗನವಾಡಿಗಳು ಪ್ರಾರಂಭ ಆದ ದಿನನೇ ಎಲ್ಲ ಅಂಗನವಾಡಿ ನೌಕರರ ಜಿಲ್ಲಾ ಮಟ್ಟದಲ್ಲಿ DDಗಳಿಗೆ DC ಮನವಿಗಳನ್ನು ಕೊಡ್ತಾ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟರು. ಜೂನ್ 3ನೇ ತಾರೀಕಿಗೆ ನಾವು KKRDB ಮುಂದೆ ಹೋರಾಟವನ್ನ ಮಾಡಿದ್ವಿ. ಸುಮಾರು ಆ 7 ಜಿಲ್ಲೆಗಳ ನಮ್ಮ ಅಂಗನವಾಡಿ ನೌಕರರು 6ರಿಂದ 7 ಸಾವಿರ ಜನ ಅಲ್ಲಿಗೆ ಒಂದು ಅಸೆಂಬ್ಲ್ ಆಗಿದ್ರು. ಸೊ ಆ ರೀತಿಯ ಒಂದು ತೀವ್ರವಾದ ಪ್ರತಿಭಟನೆಯನ್ನ ಗಮನಿಸಿದಂತ KKRDB ಆವತ್ತಿನ ಏನು ಅಲ್ಲಿಯ ಆಯುಕ್ತರು, ಶಾಲಾ ಶಿಕ್ಷಣದ ಆಯುಕ್ತರು ಈ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸಿದ್ರು. ಅದನ್ನ ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿ ನಮಗೆ ರಿಟರ್ನ್ ನಲ್ಲಿ ಕೊಟ್ರು. ಅದು ಹೇಳಿದ ನಂತರ ನಾವೆಲ್ಲರೂ ಕೂಡ ವಾಪಸ್ ಬಂದ್ವಿ. ಆಮೇಲೆ ಮತ್ತೆ ನಮ್ಮನ್ನ 12ನೇ ತಾರೀಕಿಗೆ ಮಾತುಕತೆ ಕರೆದ್ರು, ಜೂನ್ 12. ಸೊ ಜೂನ್ 12 ಮಾತುಕತೆಗೆ ಹೋಗುವಾಗ ಜೂನ್ 11ರ ರಾತ್ರಿ 8ವರೆಗೆ ಈ ಒಂದು ಜ್ಞಾಪನಾ ಪತ್ರದಲ್ಲಿದ್ದಂತ 1008 ಶಾಲೆಗಳಲ್ಲಿ ECCಯನ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಅವರ ಆದೇಶವನ್ನ ಲಿಖಿತವಾಗಿ ತಂದ್ಬಿಟ್ರು. ಸೊ ನಂತರ ನಾವು ಮಾತುಕತೆಯನ್ನ ಮಾಡಿದ್ವಿ. ಆಮೇಲೆ KKRDB ಅಧ್ಯಕ್ಷರಾಗಿರುವಂತ ಅಜಯ್ ಸಿಂಗ್ ಅವರ ಹತ್ರನೂ ಕೂಡ ನಾವು ಮಾತಾಡಿದ್ವಿ. ಸೊ ಎಲ್ಲರ ವಾದ ಇದು ಸ್ಟೇಟ್ ಪಾಲಿಸಿ, ನೀವು ಸ್ಟೇಟಲ್ಲಿ ಮಾತಾಡಬೇಕು, ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಉತ್ತರವನ್ನ ಕೊಟ್ರು. ಸೊ ಅದಾದ ನಂತರ ನಾವು ಅಲ್ಲೇನೆ ತೀರ್ಮಾನ ಮಾಡಿ ಜೂನ್ 13ನೇ ತಾರೀಕು ಇದು ಹೈದರಾಬಾದ್ ಕರ್ನಾಟಕದ 35 MLAಗಳ ಮುಂದೆ ನಾವು ಹೋರಾಟಗಳನ್ನ ನಡೆಸಿದ್ವಿ. 14ನೇ ತಾರೀಕು ಆ 7 ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾಧಿಕಾರಿ DD ಕಚೇರಿಗಳ ಮುಂದ್ಗಡೆ ಹೋರಾಟವನ್ನ ನಡೆಸಿ 15ರಿಂದ ಆ 7 ಜಿಲ್ಲೆಗಳ ಕ್ಯಾಬಿನೆಟ್ ಮಿನಿಸ್ಟರ್ಗಳ ಮನೆ ಮುಂದೆ ನಿರಂತರವಾದಂತಹ ಹೋರಾಟಗಳು ಪ್ರಾರಂಭ ಆದವು. ಮತ್ತೆ ನಾವಿಲ್ಲಿ ರಾಜ್ಯ ಸರ್ಕಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಸಚಿವರನ್ನ, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿದ್ವಿ. ಎಲ್ಲೂ ಕೂಡ ನಮಗೆ ಆ ಆದೇಶವನ್ನ ನಿಲ್ಲಿಸುವಂತ ರೀತಿಯ ಬಗ್ಗೆ ಖಾತ್ರಿ ಆಗ್ಲಿಲ್ಲ.
ಸೊ ನಂತರದಲ್ಲಿ ನಾವು ರಾಜ್ಯ ಸಮಿತಿ ಆನ್ಲೈನ್ ನಲ್ಲಿ ಸಭೆ ಸೇರ್ಕೊಂಡು ಇಮಿಡಿಯೇಟ್ ಆಗಿ ಜೂನ್ 19, 20ನೇ ತಾರೀಕಿಗೆ ನಾವು ರಾಜ್ಯ ಮಟ್ಟದ ಹೋರಾಟವನ್ನ ನಾವು ರೂಪಿಸಿದ್ವಿ. ಬೆಂಗಳೂರಲ್ಲಿ ಹೋರಾಟ ಪ್ರಾರಂಭ ಆದ ಕೂಡಲೇನೆ ಅದು ಸರ್ಕಾರಕ್ಕೆ ಗೊತ್ತಾಯಿತು ನಮ್ಮ ಹೋರಾಟ ಬಹಳ ತೀವ್ರ ಆಗ್ತಾ ಇದೆ ಅಂತ. ಸೊ ನಂತರದಲ್ಲಿ ಮಾನ್ಯ ನಮ್ಮ ಇಲಾಖೆಯ ಮಂತ್ರಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು, ನಿರ್ದೇಶಕರು ಬಂದ್ರು. ಸೊ ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಿದ್ರು. ಆದ್ರೆ ಮತ್ತೆ ಅದು ಏನು ಕೂಡ ಮುಂದಕ್ಕೆ ಹೋಗ್ಲಿಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಮತ್ತೆ ಸರ್ಕಾರದ ಅಪರ ಕಾರ್ಯದರ್ಶಿಗಳು ಆದಂತ ಮಾನ್ಯ ಅತೀಕ್ ಸರ್ ಅವರ ಹತ್ರ ನಾವು ಚರ್ಚೆ ಮಾಡಿ ಒಂದು ರಿಕ್ವೆಸ್ಟ್ ಮಾಡಿದ್ವಿ, ನಾವು ನಿಮ್ಮ ಹತ್ರ ಮಾತಾಡಬೇಕು ಅಂತ. ಅದರ ಆಧಾರದಲ್ಲಿ ನಾವು ಅವ್ರ ಹತ್ರನೂ ಕೂಡ ಚರ್ಚೆ ಮಾಡಿದ್ವಿ. ಆ ಚರ್ಚೆಯಲ್ಲಿ ನಮ್ಮ ಇಲಾಖೆಯ ಮಂತ್ರಿಗಳು ಮತ್ತು ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ರು. ಸೊ ಆ ಚರ್ಚೆಯ ನಂತರ ನೆಕ್ಸ್ಟ್ ಡೇ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗಡೆ ಎರಡೂ ಇಲಾಖೆಗಳ ಒಂದು ಸಭೆಯನ್ನ ನಡೆಸಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಬಂದು, ಸೊ ನಂತರದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ 20ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಒಂದು ಸಭೆಯನ್ನ ನಡೆಸಿದ್ರು. ಸುಮಾರು 1 ಗಂಟೆಗಳ ಕಾಲ ನಾವು ನಮ್ಮ ಎಲ್ಲ ವಿಚಾರಗಳನ್ನ ಅವರಿಗೆ ತಿಳಿಸಿದ್ವಿ. ಸೊ ನಂತರದಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ನೀವು ಇಮಿಡಿಯೇಟ್ ಹೋರಾಟ ವಾಪಸ್ ತಗೊಳ್ಳಿ, ಸೋಮವಾರ ನಾವು ನಿಮಗೆ ಒಂದು ಏನು ಉತ್ತರವನ್ನ ಕೊಡ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಹೇಳಿದ್ರು. ಸೊ ಅದರ ಪ್ರಕಾರ ಸರ್ಕಾರದಲ್ಲಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಎರಡೂ ಇಲಾಖೆಗಳ ಅಧಿಕಾರಿಗಳು, ಮುಖ್ಯಸ್ಥರು ಕೂತ್ಕೊಂಡು ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ಸೋಮವಾರ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಈಗ ಕೆಲವು ನಿರ್ಣಯಗಳನ್ನ ತಂದಿದ್ದಾರೆ. ಆ ನಿರ್ಣಯಗಳು ಏನು ಅಂತ ಹೇಳಿದ್ರೆ, ನಂಬರ್ 1, ಈಗೇನು KKRDB 1008 ಶಾಲೆಗಳನ್ನ ಪ್ರಾರಂಭ ಮಾಡಿದೆ. ಅದರಲ್ಲಿ 321 ಶಾಲೆಗಳನ್ನ ಅಂಗನವಾಡಿಗಳಿಗೆನೆ ಆ ಮಕ್ಕಳನ್ನ ವಾಪಸ್ ಕೊಡ್ತಾರೆ. ಅಂದ್ರೆ ಅದನ್ನ ಕೋಲೊಕೇಟ್ ಅಂತ ನಾವು ಕರಿತೀವಿ. ಕೋಲೊಕೇಟ್ ಅಂತ ಹೇಳಿದ್ರೆ ಶಾಲೆಯ ಆವರಣದಲ್ಲಿರುವಂತ ಅಂಗನವಾಡಿ ಕೇಂದ್ರಗಳೇನಿದಾವೆ ಆ ಅಂಗನವಾಡಿ ಕೇಂದ್ರಗಳಿಗೆ ಈ ಮಕ್ಕಳು ವಾಪಸ್ ಬರ್ತಾರೆ. ಆ ವಾಪಸ್ ಬಂದಂತ ಮಕ್ಕಳಿಗೆ LKG ಶಿಕ್ಷಣವನ್ನ ಅಂಗನವಾಡಿ ಕಾರ್ಯಕರ್ತೆ ಕೊಡ್ತಾರೆ. UKG ಶಿಕ್ಷಣವನ್ನ ಅಲ್ಲಿ ಸರ್ಕಾರಿ ಶಾಲೆಯ ಟೀಚರು ಅದನ್ನ ಕೊಡ್ತಾರೆ. ಆಮೇಲೆ ಶಾಲೆಯ ಅಂದ್ರೆ ಮಕ್ಕಳು ಏನ್ ಓದ್ತಾ ಇದ್ದಾರೆ, ಹೆಂಗ್ ಓದ್ತಿದ್ದಾರೆ ಅಂತಕ್ಕಂಥ ಮೇಲ್ವಿಚಾರಣೆಯನ್ನ ಆ ಶಾಲೆಯ ಹೆಡ್ ಮಾಸ್ಟರ್ ಮಾಡ್ತಾರೆ. ಉಳಿದ ಎಲ್ಲ ಕರ್ತವ್ಯಗಳನ್ನ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಅವರು ಮೇಲ್ವಿಚಾರಣೆ ಮಾಡ್ತಾರೆ. ಇದು ನಂಬರ್ 1. ಎರಡನೇದು, ಈಗ ಈ ಒಂದು ಏನಿದೆ ಅಂದ್ರೆ 2524 ಇಡೀ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದ್ದಾವೆ. ಅದ್ರ ಒಳಗಡೆ 321 ಬಿಟ್ರೆ ಇನ್ನ 2200 ಚಿಲ್ಲರೆ ಅಷ್ಟು ಶಾಲೆಗಳಲ್ಲಿ ಇದು ಕಂಟಿನ್ಯೂ ಆಗತ್ತೆ. ಸೊ ಕಂಟಿನ್ಯೂ ಆಗತ್ತೆ. ಈ ಕಂಟಿನ್ಯೂ ಮಾಡುವಂತ ಸಂದರ್ಭದಲ್ಲೇನೆ ಅಂದ್ರೆ ಮತ್ತೆ ಶಿಕ್ಷಣ ಇಲಾಖೆ ಬೇರೆ ಕಡೆಯಲ್ಲೂ ಕೂಡ ಇದನ್ನ ವಿಸ್ತರಿಸಬೇಕು ಅಂತಕ್ಕಂಥ ಯೋಜನೆ ಇತ್ತು. ಈಗ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಸೊ ತಜ್ಞರ ಸಮಿತಿಯನ್ನ ನೇಮಕ ಮಾಡಲಾಗುತ್ತೆ. ತಜ್ಞರ ಸಮಿತಿಯನ್ನ ನೇಮಕ ಮಾಡಿ ಅದರ ವರದಿ ಬರುವ ತನಕ, ಶಿಫಾರಸುಗಳು ಬರುವ ತನಕ ಶಿಕ್ಷಣ ಇಲಾಖೆ ಇಡೀ ಕರ್ನಾಟಕದಲ್ಲಿ ಏಕಮುಖವಾಗಿ ಒಂದೇ ಒಂದು ಶಾಲೆಯನ್ನು ಕೂಡ ಹೆಚ್ಚುವರಿಯಾಗಿ LKG UKG ತರಿಬಾರದು ಅನ್ನುವಂಥದ್ದು ತೀರ್ಮಾನ ಆಗಿದೆ. ಇದು 2. ಮೂರನೇದೇನಂತ ಹೇಳಿದ್ರೆ, ನಮ್ಮ ಹಲವು ವರ್ಷಗಳ ಹೋರಾಟದ ಪ್ರಯತ್ನ ಏನಿತ್ತು, 1975ರಲ್ಲಿ ರಚನೆಯಾದಂತ ICDS ಮಾರ್ಗದರ್ಶಿ ಸೂತ್ರಗಳಲ್ಲಿ 5 ಸೇವೆಗಳನ್ನ ಕೊಡಬೇಕು ಅಂತ ಹೇಳಿ ತಿಳಿಸಿದೆ. ಅದರಲ್ಲಿ ಒನ್ ಆಫ್ ದ ಸರ್ವೀಸು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಕೊಡಬೇಕು ಅಂತ 75ರಲ್ಲೇನೆ ನಮ್ಮ ಮ್ಯಾನ್ಯುಯಲ್ ಅಲ್ಲಿ ಬರೆದಿದ್ದಾರೆ. ಆದ್ರೆ ಸರ್ಕಾರಗಳು ಅಂಗನವಾಡಿ ಕೇಂದ್ರಗಳಲ್ಲಿ ಶಿಕ್ಷಣವನ್ನ ಆಗ್ಲೇ ಪ್ರಾರಂಭ ಮಾಡಿದ್ರೆ ಅನುದಾನಗಳನ್ನ ಹೆಚ್ಚಾಗಿ ಕೊಡಬೇಕು ಮತ್ತು ಅಲ್ಲಿ ಕೆಲಸಕ್ಕೆ ತಗೊಳ್ಳುವಂತವರ ಕ್ವಾಲಿಫಿಕೇಶನ್ ಮತ್ತು ಅವರಿಗೆ ಸ್ಟೇಟಸ್ ಅನ್ನ ಕೊಡಬೇಕು ಅನ್ನುವಂತ ಒಂದೇ ಕಾರಣಕ್ಕೆ ಈ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತನ್ನ ಕೊಡದೆ ಬದಿಗೆ ಸರಿಸಿದ್ರು. ಆವಾಗೆಲ್ಲನೂ ಕೂಡ ಕೆಲಸಕ್ಕೆ ಅಂಗನವಾಡಿ ನೌಕರನ್ನ ತಗೊಳ್ತಾ ಇದ್ರು, ಕೇವಲ 7ನೇ ತರಗತಿ ಓದಿರುವಂತವ್ರನ್ನ ಮಾತ್ರ ತಗೊಳ್ತಾ ಇದ್ರು. ಸೊ ನಂತರದಲ್ಲಿ 1990ರಲ್ಲಿ ವಿಶ್ವಸಂಸ್ಥೆ ಎಲ್ಲರಿಗೂ ಕೂಡ ಶಿಕ್ಷಣವನ್ನ ಕೊಡಲೇಬೇಕು ಅಂತಕ್ಕಂಥ ಒಂದು ಗುರಿಯನ್ನ ಹಾಕೊಂಡ ಮೇಲೆ ICDS ಅಲ್ಲೂ ಕೂಡ ಸ್ವಲ್ಪ ಬದಲಾವಣೆಗಳನ್ನ ತರಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ 90ರ ನಂತರ SSLC ಓದಿರಬೇಕು ಕ್ವಾಲಿಫಿಕೇಶನ್ ಅಂಗನವಾಡಿ ವರ್ಕರ್ ಆಗ್ಲಿಕ್ಕೆ ಅಂತಕ್ಕಂಥ ಒಂದು ಮಾನದಂಡವನ್ನ ರೂಪಿಸಿದ್ರು. 2017ರಲ್ಲಿ SLC ಪಾಸ್ ಅನ್ನುವಂಥದ್ದನ್ನ ಕಡ್ಡಾಯ ಮಾಡಿದ್ರು. ಈಗ 2022ರಲ್ಲಿ PUC ಯನ್ನ ಕಡ್ಡಾಯ ಮಾಡಿದ್ದಾರೆ. ಸೊ ಈ ರೀತಿ ಒಳಗಡೆ ಶಿಕ್ಷಣ ಅನ್ನುವಂಥದ್ದಕ್ಕೆ ಅಂಗನವಾಡಿಗಳಲ್ಲೂ ಕೂಡ ಹಂತ ಹಂತವಾಗಿ ಒಂದು ಪ್ರಾಮುಖ್ಯತೆ ಸಿಗ್ತಾ ಬಂತು. ಆದ್ರೆ ಪ್ರಮುಖವಾದಂತ ಒಂದು ಚಟುವಟಿಕೆ ಅನ್ನುವಂಥ ರೀತಿಯಲ್ಲಿ ಅದನ್ನ ಪರಿಗಣಿಸಲಿಲ್ಲ. ಸೊ ಈಗ ಶಿಕ್ಷಣ ಇಲಾಖೆ ಆ ರೀತಿಯಲ್ಲಿ ಅಂಗನವಾಡಿ ಮಕ್ಕಳನ್ನ 4 ವರ್ಷದ ಮೇಲ್ಪಟ್ಟ ಮಕ್ಕಳನ್ನ ತಗೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಮ್ಮ ಇಲಾಖೆ ಇವತ್ತು ಎಚ್ಚೆತ್ಕೊಂಡಿದೆ. ಎಚ್ಚೆತ್ಕೊಂಡು ಈಗ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಡೆದಂತ ಮಾತುಕತೆಗಳು
ಮತ್ತು ನಾವು ಮಾಡಿದಂತ ಇದು ಜೂನ್ 3ನೇ ತಾರೀಕಿಂದ ಇದುವರೆಗೂ ಮಾಡಿದಂತ ನಿರಂತರವಾದಂತ ಹೋರಾಟದ ಪ್ರಯತ್ನದ ಭಾಗವಾಗಿ ಅಂಗನವಾಡಿ ಕೇಂದ್ರಗಳನ್ನ ಅಪ್ಗ್ರೇಡ್ ಮಾಡಬೇಕು. ಮಾತ್ರ ಅಲ್ಲ, ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಈ ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂದ್ರೆ LKG UKG ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಒಂದು ತಾತ್ವಿಕವಾದಂತ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಸೊ ಬಹುಶಃ ಈ ತೀರ್ಮಾನ ನಮ್ಮ ಹೋರಾಟಕ್ಕೆ ಸಿಕ್ಕಂತ ಮತ್ತು ನಮ್ಮ 30 ವರ್ಷಗಳ ಸುದೀರ್ಘವಾದಂತ ನಮ್ಮ ಕನಸುಗಳಿಗೆ ನೆನಸಾಗುವಂತ ಒಂದು ಸಂದರ್ಭ ಮತ್ತು ಆ ತರದ ಒಂದು ತೀರ್ಮಾನ ಇವತ್ತಾಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೇಕಾಗಿದೆ. ಆದ್ರೆ ಇದ್ರ ಹೊರಗಡೆ ನಮ್ಮ ಕೆಲವು ಅಂಗನವಾಡಿ ವರ್ಕರ್ಸ್ ತುಂಬಾ ಗಾಬರಿ ಆಗಿದ್ದಾರೆ. ಆದ್ರೆ ಡಿಗ್ರಿ ಓದೋರು ಮಾತ್ರ ಏನೋ ಆಗ್ಬಿಡ್ತಾರೆ, PUC ಓದಿರೋರು ಏನೋ ಆಗ್ಬಿಡ್ತಾರೆ, SLC ಮಾಡಿರೋರು ನಾವೇನು ಅಂತಕ್ಕಂಥ ಈ ತರದ ಕೆಲವು ಕನ್ಫ್ಯೂಷನ್ಸ್ ಬಂದಿದೆ. ಯಾವ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯನು ಇದರಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಆಗುವಂತ ಸಂದರ್ಭಗಳು ಇಲ್ಲ. ಈಗ ಇಲ್ಲಿ ಆಗಿರುವಂತದ್ದು ಸಚಿವರು ಹೇಳಿರುವಂತದ್ದು ಏನಂದ್ರೆ, ಅಂಗನವಾಡಿ ಕೇಂದ್ರ ಅಪ್ಗ್ರೇಡ್ ಮಾಡಿದ್ರೆ ಆ ಅಂಗನವಾಡಿ ಕೇಂದ್ರದಲ್ಲಿ ಬೇಕಾಗಿರುವಂತ ಎಲ್ಲ ತರದ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾರೆ. ಅಲ್ಲಿ ಬರುವಂತ ಮಕ್ಕಳಿಗೆ ಶಾಲಾ ಯೂನಿಫಾರ್ಮ್, ಶೂ ಮತ್ತು ಬ್ಯಾಗ್ಗಳನ್ನ ಕೊಡ್ತಾರೆ. ಆ ಅಂಗನವಾಡಿ ನೌಕರಿಗೆ ಮೊದಲು ತರಬೇತಿಯನ್ನ ಕೊಡ್ತಾರೆ. ತರಬೇತಿ ಕೊಟ್ಟು ಅಲ್ಲಿ LKG UKG ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಈಗ ನಮ್ಮಲ್ಲಿರೋದು 6,900 ಜನರಷ್ಟು 6,363 ಜನರಷ್ಟು ಡಿಗ್ರಿ ಮಾಡ್ಕೊಂಡಿರೋರಿದ್ದಾರೆ. 1,682 ಜನ PG ಮಾಡ್ಕೊಂಡಿರೋರಿದ್ದಾರೆ. ಈ ಮೊದಲನೇ ಸ್ಟೇಜಿಗೆ ಈ 6,300 ಪ್ಲಸ್ 1,600 ಈ ಕೇಂದ್ರಗಳನ್ನ ಗುರುತಿಸ್ತಾರೆ. ಎರಡನೇ ಹಂತದಲ್ಲಿ PUC ಮಾಡಿರುವಂತ 15,217 ಜನರನ್ನ ಗುರುತಿಸ್ತಾರೆ. ಮೂರನೇ ಹಂತದಲ್ಲಿ SSLC ಮಾಡಿರ್ತಕ್ಕಂಥವ್ರಿಗೂ ಕೂಡ ತರಬೇತಿಯನ್ನ ಕೊಟ್ಟು ಅದನ್ನು ಕೂಡ ಅಪ್ಗ್ರೇಡ್ ಮಾಡ್ತಾರೆ. ಸೊ ಅಂದ್ರೆ ಒಂದೇ ಸಾರಿ ಅಪ್ಗ್ರೇಡ್ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಹಣದ ಕೊರತೆ ಇರುವಂತ ಕಾರಣಕ್ಕೆ ಅವರು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ. ಆದ್ರೆ ಇಲ್ಲಿ ಡಿಗ್ರಿ ಮಾಡಿ ಈಗ ಅಪ್ಗ್ರೇಡ್ ಆಗುವಂತ ಅಂಗನವಾಡಿ ವರ್ಕರ್ ಸಂಬಳನೂ ಒಂದೇ, SSLC ಪಾಸ್ ಮಾಡ್ಕೊಂಡು ಅಂಗನವಾಡಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಟೀಚರ್ಗೂ ಕೂಡ ಸಂಬಳ ಒಂದೇನೆ. ಯಾವುದೇ ರೀತಿಯಲ್ಲಿ ಇದರಲ್ಲಿ ವ್ಯತ್ಯಾಸಗಳು ಇರೋದಿಲ್ಲ. ಕೆಲಸದ ಸ್ವರೂಪದಲ್ಲಿ ಕೆಲವು ಬದಲಾವಣೆಗಳು ಬರ್ತದೆ ಹೊರತು ಬೇರೆ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲಿ ಬರೋದಿಲ್ಲ. ಹಂಗಾಗಿ ಯಾರೂ ಕೂಡ ಗಾಬರಿ ಆಗ್ಬೇಕಾಗಿಲ್ಲ. ಯಾರ ಕೆಲಸಕ್ಕೂ ಕೂಡ ಇಲ್ಲಿ ಸಮಸ್ಯೆ ಬರೋದಿಲ್ಲ. ಆದ್ರೆ ನಾವಿಲ್ಲಿ ಮಾಡ್ಬೇಕಾಗಿರೋದೇನಂದ್ರೆ, ಬೆಳಗ್ಗೆ 9:30 4 ಗಂಟೆ ತನಕ ನಮ್ಮ ಟೈಮ್ ಟೇಬಲ್ ಪ್ರಕಾರದಲ್ಲಿ ಒಂದು ಬದ್ಧತೆಯಿಂದ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿ ಅಂಗನವಾಡಿ ಕಾರ್ಯಕರ್ತರು ಶಿಕ್ಷಕರಾಗಿ ಕೆಲಸ ಮಾಡ್ಲಿಕ್ಕೆ ನಮಗೆ ಸಾಧ್ಯತೆ ಇದೆ ಅನ್ನೋದನ್ನ ಇವತ್ತು ಪ್ರೂವ್ ಮಾಡೋದೇನೆ ನಮ್ಮ ಮುಂದೆ ಇರ್ತಕ್ಕಂಥ ಚಾಲೆಂಜ್. ಸೊ ಹಾಗಾಗಿ ಈ ಚಾಲೆಂಜ್ ಅನ್ನ ನಾವೆಲ್ಲರೂ ಕೂಡ ಸ್ವೀಕರಿಸೋಣ. ಮತ್ತೆ ನಾವು ಸಂಘದಿಂದ 5 ರೆಕಮೆಂಡೇಶನ್ಸ್ ಅನ್ನ ಮಾಡಿದೀವಿ. ಸೊ ನಂಬರ್ 1 ಏನಂತ ಹೇಳಿದ್ರೆ, ಅಂಗನವಾಡಿ ಕೇಂದ್ರಗಳಲ್ಲೇನೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಮಾಡಬೇಕು. ಅದಕ್ಕೆ ಈಗ ಸರ್ಕಾರ ಅಂಗನವಾಡಿ ಕೇಂದ್ರದ ಹೆಸರನ್ನ ಬದಲಾಯಿಸ್ತೀವಿ ಅಂತ ಹೇಳ್ತಾ ಇದೆ. ಅವರು ಕೊಡ್ತಾ ಇರುವಂತ ಹೆಸರು ಏನಂತ ಹೇಳಿದ್ರೆ, ಗವರ್ನಮೆಂಟ್ ಮಾಂಟೆಸರಿ ಅಂತಕ್ಕಂಥ ಹೆಸರಿನಿಂದ ಅಂಗನವಾಡಿ ಹೆಸರನ್ನ ಬದಲಾಯಿಸ್ತಾರೆ. ಆಮೇಲೆ ಎರಡನೇದು ನಾವು ಕೇಳ್ತಾ ಇರುವಂತದ್ದು, ಈ ECC ಶಿಕ್ಷಣ ಏನಿದೆ, ಪೂರ್ವ ಪ್ರಾಥಮಿಕ ಶಿಕ್ಷಣ ಏನಿದೆ, ಇದಕ್ಕೆ ಒಂದು ಕಾನೂನಿನ ರಕ್ಷಣೆಯನ್ನ ಒದಗಿಸಬೇಕು. ಅದು ICDS ನಲ್ಲೇನೆ ಇದು ನಡಿಬೇಕು. ಅದಕ್ಕೆ ಕಾನೂನು ತರಬೇಕು ಅನ್ನುವಂಥದ್ದು ಎರಡನೇದು ನಾವು ಕೇಳ್ತಾ ಇದೀವಿ. ಮೂರನೇದು, ಅಂಗನವಾಡಿ ಕಾರ್ಯಕರ್ತರನ್ನ ಶಿಕ್ಷಕಿ ಅಂತೇಳಿ ಕರಿಬೇಕು. ಮತ್ತೆ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಈ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ನಡೆಸಲಿಕ್ಕೆ ಬೇಕಾದಂತ ತರಬೇತಿಯನ್ನ ಕೊಡಬೇಕು. ಆಮೇಲೆ ಅಂಗನವಾಡಿ ಕೇಂದ್ರದ ಮಗು ಇಲ್ಲಿ ಶಿಕ್ಷಣ ಕಲಿತು 1ನೇ ತರಗತಿಗೆ ಹೋಗುವಾಗ ಅಂಗನವಾಡಿ ಕೇಂದ್ರದಿಂದ ಕಡ್ಡಾಯವಾಗಿ ವರ್ಗಾವಣೆ ಪತ್ರ TC ಕೊಡುವಂತ ವ್ಯವಸ್ಥೆಯನ್ನ ತರಬೇಕು. ಮತ್ತು ಎಲ್ಲ ಅಂಗನವಾಡಿ ಕೇಂದ್ರದ ಮಕ್ಕಳಿಗೂ ಕೂಡ ಯೂನಿಫಾರ್ಮು, ಬ್ಯಾಗು ಮತ್ತು ಶೂ ಕೊಡಬೇಕು. ಆಮೇಲೆ 4ನೇದು ಏನಂತ ಹೇಳಿದ್ರೆ, ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಬೇಕಾಗಿರುವಂತ ಬಜೆಟ್ ನಲ್ಲಿ ಅನುದಾನಗಳನ್ನ ಹೆಚ್ಚಳವನ್ನ ಮಾಡಬೇಕು. ಮತ್ತು ಪ್ರತ್ಯೇಕವಾದಂತ ನಿರ್ದೇಶನಾಲಯ ನಮಗೆ ಬೇಕು ಅಂತಕ್ಕಂಥ ಶಿಫಾರಸುಗಳನ್ನ ಮತ್ತು ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದೆ ಇಟ್ಟಿದೀವಿ. ಇದರಲ್ಲಿ ಕೆಲವೊಂದು ಅವರು ಒಪ್ಕೊಂಡಿದ್ದಾರೆ, TC ಕೊಡೋದು ಒಪ್ಕೊಂಡಿದ್ದಾರೆ, ಅಪ್ಗ್ರೇಡ್ ಮಾಡೋದು ಒಪ್ಕೊಂಡಿದ್ದಾರೆ, ಆಮೇಲೆ ಮತ್ತೆ ಹೆಸರನ್ನ ಬದಲಾವಣೆ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ, ಮತ್ತು ಯೂನಿಫಾರ್ಮ್, ಶೂ, ಬ್ಯಾಗ್ ಅನ್ನ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಈ ಎಲ್ಲ ಅಂಶಗಳಿದಾವೆ. ಆಮೇಲೆ ನಾವು ಇನ್ನೊಂದು ಇದ್ರಲ್ಲಿ ಹೇಳ್ತಾ ಇದೀವಿ ಏನಂದ್ರೆ, ಯಾವ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಶಿಕ್ಷಣ ಇಲಾಖೆ ಟೀಚರ್ಸ್ ಗಳನ್ನ ಅಪಾಯಿಂಟ್ ಮಾಡಿ ಅವ್ರಿಗೆ 10,000 ರೂಪಾಯಿ ಕೊಡ್ತಾ ಇದೆಯೋ, ಆ 10,000 ರೂಪಾಯಿಯನ್ನ ಮತ್ತು ಹೆಲ್ಪರ್ಗೆ ಕೊಡುವಂತ 5,000 ರೂಪಾಯಿಯನ್ನ ನಮ್ಮ ಅಂಗನವಾಡಿ ವರ್ಕರ್ ಹೆಲ್ಪರ್ಗೆನೆ ಅದನ್ನ ಹೆಚ್ಚಳ ಮಾಡಿ ಅನ್ನುವಂಥದ್ದು ಕೂಡ ನಾವು ಈ ಬೇಡಿಕೆಗಳಲ್ಲಿ ಕೇಳಿದ್ದೇವೆ. ಸೊ ಹಾಗಾಗಿ ಈಗ ಸರ್ಕಾರ ಇದರಲ್ಲಿ ಕೆಲವು ಒಪ್ಪಿದೆ, ಇನ್ನ ಕೆಲವನ್ನ ಎಕ್ಸ್ಪರ್ಟ್ ಕಮಿಟಿ ಮಾಡಿ ನಾವು ಮುಂದೆ ಏನು ಆ ಕಮಿಟಿಯ ವರದಿ ಬಂದ ಮೇಲೆ
ನಾವು ಇದನ್ನ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದೆ. ಹಾಗಾಗಿ ಎಲ್ಲ ಅಂಗನವಾಡಿ ನೌಕರರು ಕೂಡ ಯಾರು ಗಾಬರಿ ಆಗ್ಬೇಕಾದಂತ ಪರಿಸ್ಥಿತಿ ಇಲ್ಲ. ಇಲ್ಲಿ ಯಾರನ್ನು ಡಿಗ್ರೇಡ್ ಮಾಡಲ್ಲ, ಯಾರನ್ನು ಅಪ್ಗ್ರೇಡ್ ಮಾಡಲ್ಲ. ಅಂಗನವಾಡಿ ಕೇಂದ್ರ ಅಪ್ಗ್ರೇಡ್ ಆಗುತ್ತೆ ಹೊರತು ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗಳಲ್ಲಿ ಯಾವುದು ಕೂಡ ಡಿಗ್ರೇಡ್ ಅಪ್ಗ್ರೇಡ್ ಆಗಲ್ಲ ಅನ್ನುವಂತ ಅಂಶವನ್ನ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮಸ್ಕಾರ.